ನಮಸ್ಕಾರ, ನಾನು ಸಾಹಿತ್ಯ ಮನುಗೌಡ. ಇತ್ತೀಚೆಗಂತೂ ಚಿನ್ನ ಬೆಳ್ಳಿ ಖರೀದಿ ಮಾಡೋಕೆ ಮಧ್ಯಮ ವರ್ಗದವರು ಯೋಚನೆ ಮಾಡೋ ಸ್ಥಿತಿ ಬಂದಿದೆ. ಮೊದಲೇ ಬಂಗಾರವನ್ನ ಮಾತನಾಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಬೆಲೆ ಗಗನಕ್ಕೇರಿದೆ. ಇದರ ಬದಲು ಬೆಳ್ಳಿಯನ್ನಾದ್ರೂ ತಗೊಳ್ಳೋಣ ಅಂದ್ರೆ ಈಗ ಅದನ್ನು ಕೂಡ ಮಾತನಾಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಜನರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದರ ಜೊತೆ ಮತ್ತೊಂದು ಶಾಕಿಂಗ್ ಕಾದಿದೆ. ಅದೇನಂದ್ರೆ, ನಾವು ಈಗ ಸಾಮಾನ್ಯವಾಗಿ ಚಿನ್ನ ಖರೀದಿಸುವ ಸಂದರ್ಭದಲ್ಲಿ ಚಿನ್ನದ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಅದು ಹೇಗಂದ್ರೆ ಹಾಲ್ಮಾರ್ಕ್ ಮೂಲಕ ಕಂಡು ಹಿಡ್ತೀವಿ ಅಲ್ವಾ. ಒಂದು ವೇಳೆ ಚಿನ್ನಕ್ಕೆ ಹಾಲ್ಮಾರ್ಕ್ ಇತ್ತು ಅಂದ್ರೆ ಅದರ ಗುಣಮಟ್ಟ ಒರಿಜಿನಲ್ ಅಂತ ತಿಳಿಯುತ್ತೆ. ಒಂದು ವೇಳೆ ಹಾಲ್ಮಾರ್ಕ್ ಇಲ್ಲ ಅಂದ್ರೆ ಆ ಒಂದು ಚಿನ್ನವನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಈಗ ಬೆಳ್ಳಿಗೂ ಸಹ ಹಾಲ್ಮಾರ್ಕ್ ಬರಬಹುದು ಕಣ್ರಿ. ಚಿನ್ನದ ಪರಿಶುದ್ಧತೆಯ ಮಟ್ಟ ತೋರಿಸುವ ಹಾಲ್ಮಾರ್ಕ್ ಗುರುತು ವ್ಯವಸ್ಥೆಯನ್ನ ಬೆಳ್ಳಿಗೂ ತರಲು ಸರ್ಕಾರ ಯೋಚನೆ ಮಾಡ್ತಾ ಇದೆ. ಗ್ರಾಹಕರಿಗೆ ನೈಜ ಬೆಳ್ಳಿ ದೊರಕಲು ಈ ಹಾಲ್ಮಾರ್ಕಿಂಗ್ ವ್ಯವಸ್ಥೆ ಸಹಾಯ ಆಗುತ್ತಂತೆ. ಶೀಘ್ರದಲ್ಲೇ ಬೆಳ್ಳಿಗೂ ಕೂಡ ಹಾಲ್ಮಾರ್ಕಿಂಗ್ ಮುದ್ರೆ ಹಾಕೋದನ್ನ ಕಡ್ಡಾಯಗೊಳಿಸಲಾಗುವುದು ಅಂತ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಇನ್ನು ಮನಿ ಕಂಟ್ರೋಲ್ ವೆಬ್ಸೈಟ್ನಲ್ಲಿ ಇದರ ಬಗ್ಗೆ ರಿಪೋರ್ಟ್ ಕೂಡ ಇದೆ. ಬೆಳ್ಳಿ ಆಭರಣಗಳು ಮತ್ತು ಗಟ್ಟಿಗಳಿಗೆ ಹಾಲ್ಮಾರ್ಕ್ ಗುರುತು ಮಾಡುವ ಕಾರ್ಯ ಈಗ ಆಲ್ರೆಡಿ ಮಾಡಲಾಗ್ತಾ ಇದೆ ಅಂತ ಹೇಳಬಹುದಾಗಿದೆ. ಈವರೆಗೂ ಕೂಡ 20 ಲಕ್ಷಕ್ಕೂ ಅಧಿಕ ಬೆಳ್ಳಿ ವಸ್ತುಗಳಿಗೆ ಹಾಲ್ಮಾರ್ಕ್ ಅನ್ನ ಹಾಕಲಾಗಿದೆಯಂತೆ. ಆದ್ರೆ ಹಾಲ್ಮಾರ್ಕ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕೆಂಬ ನಿಯಮ ಇನ್ನೂ ಕೂಡ ಜಾರಿಯಾಗಿಲ್ಲ. ಇನ್ನು ಚಿನ್ನಕ್ಕೆ ಹಾಲ್ಮಾರ್ಕ್ ಕಡ್ಡಾಯ ಮಾಡುವ ಮುಂಚೆಯೂ ಈ ಗುರುತು ಹಾಕಲಾಗ್ತಾ ಇತ್ತು. ಅದರಂತೆ ಬೆಳ್ಳಿಗೂ ಕೂಡ ಸದ್ಯದಲ್ಲೇ ಹಾಲ್ಮಾರ್ಕ್ ಹಾಕೋದನ್ನ ಕಡ್ಡಾಯ ಪಡಿಸಬಹುದು. ಬೆಳ್ಳಿಗೆ ಹಾಲ್ಮಾರ್ಕ್ ಕಡ್ಡಾಯ ಪಡಿಸಿದ್ರೆ ಮಾರಾಟವಾಗುವ ಪ್ರತಿಯೊಂದು ಬೆಳ್ಳಿ ವಸ್ತುಗಳಿಗೆ ಹಾಲ್ಮಾರ್ಕ್ ಇರುತ್ತೆ. ಈಗ ಆಲ್ರೆಡಿ ಖರೀದಿಸಿರುವ ಬೆಳ್ಳಿ ಆಭರಣಕ್ಕೆ ಹಾಲ್ಮಾರ್ಕ್ ಇಲ್ಲ ಅಂದ್ರೆ ಅದನ್ನ ಹಾಕಿಸಲು ಅವಕಾಶ ಇದೆ ನೋಡಿ. ನಿಮ್ಮ ಸಮೀಪದಲ್ಲಿರುವ BIS ಮಾನ್ಯತೆ ಇರುವ ಅಸೈಯಿಂಗ್ ಅಂಡ್ ಹಾಲ್ಮಾರ್ಕಿಂಗ್ ಸೆಂಟರ್ಗೆ ಹೋಗಿ ಚಿನ್ನದ ರೀತಿಯಲ್ಲಿ ಬೆಳ್ಳಿ ವಸ್ತುಗಳ ಶುದ್ಧತೆ ಪರೀಕ್ಷೆಗೂ ಕೂಡ ನೀಡಬಹುದು. ಒಂದು ವಸ್ತುವಿಗೆ 45 ರೂಪಾಯಿ ಶುಲ್ಕ ಇರುತ್ತೆ. ಅದರ ಶುದ್ಧತೆ ಎಷ್ಟು ಎಂಬುದು ಈ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಪರೀಕ್ಷೆಯ ಬಳಿಕ 6 ಅಂಕಿಗಳ HUID ನಂಬರ್, BIS ಲೋಗೋ ಇತ್ಯಾದಿ ಇರುವ ಹಾಲ್ಮಾರ್ಕ್ ಗುರುತನ್ನ ಬೆಳ್ಳಿ ಅಥವಾ ಚಿನ್ನದ ವಸ್ತುವಿನ ಮೇಲೆ ಮುದ್ರಿಸಲಾಗುತ್ತೆ. ಕಳೆದ 1-2 ವರ್ಷದಿಂದ ಬೆಳ್ಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಬೆಳ್ಳಿಯನ್ನ ಅನೇಕ ಉದ್ಯಮಗಳಲ್ಲಿ ಬಳಸಲಾಗುತ್ತೆ. ಆಭರಣಕ್ಕಾಗಿಯೂ ಕೂಡ ಬೆಳ್ಳಿಯನ್ನ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಚಿನ್ನಕ್ಕಿಂತ ಬೆಳ್ಳಿ ಬೆಲೆ ಹೆಚ್ಚು ವೇಗದಲ್ಲಿ ಏರ್ತಾ ಇದೆ ಅಂತ ಹೇಳಬಹುದು.